ಸೊ ನಾವ್ ಹೇಳಿರೋ ಪ್ರಕಾರ ಎಲೆಕ್ಟ್ರಾನ್ ಏನಂತ ಹೇಳ್ಬೇಕು, ಹಿಂಗ್ ಹೋಗ್ತಾ ಏನಾಗ್ಬೇಕು, ಅದು ಮೋರ್ ನೆಗೆಟಿವ್ ಅಲ್ವಾ. ಫ್ಲೂರಿನ್ ಆದ್ಮೇಲೆ ಇಲ್ಲಿ ಏನ್ ಬರ್ತಿದೆ ನಮ್ಗೆ, ಫ್ಲೋರಿನ್ ಬರ್ತಿದೆ. ಅಂದ್ರೆ ಫ್ಲೂರಿನ್ ಮೋರ್ ನೆಗೆಟಿವ್ ಆಗಿರ್ಬೇಕಲ್ವಾ, ಯಾಕೆಂದ್ರೆ ನೀವು ಡೌನ್ ಹೋಗ್ತಿದ್ದಂಗೆ ಲೆಸ್ ನೆಗೆಟಿವ್ ಆಗುತ್ತೆ, ಹೌದಲ್ವಾ. ಬಟ್ ಆದ್ರೂನು ನಾವೇನ್ ಹೇಳ್ತಾ ಇದೀವಿ, ಫ್ಲೂರಿನ್ ಗಿಂತ ಏನಾಗುತ್ತೆ, ಮೋರ್ ನೆಗೆಟಿವ್. ಸೊ ಇದು ಏನಕ್ಕೆ ಅಂತ ನಾವಿಲ್ಲಿ ತಿಳ್ಕೋಬೇಕು. ಓಕೆ, ಸೊ ಏನಕ್ಕೆ ವೈ ಕ್ಲೋರಿನ್ ಆಸ್ ಹೈಯರ್ ನೆಗೆಟಿವ್ ವ್ಯಾಲ್ಯೂ ಕೇಳ್ತಾರೆ ಇದನ್ನ ನಿಮ್ಗೆ ಎಕ್ಸಾಮ್ ಅಲ್ಲಿ. ಯಾಕೆ ಫ್ಲೂರಿನ್ ಗಿಂತನೂ ಎಲೆಕ್ಟ್ರಾನ್ ನೆಗೆಟಿವಿಟಿ ವ್ಯಾಲ್ಯೂ ಜಾಸ್ತಿ ಇದೆ ಅಂತ. ಓಕೆ, ಸೊ ಇದಕ್ಕೆ ರೀಸನ್ ಏನು ಅಂದ್ರೆ, ಸೈಜ್ ವೈಸ್ ಬಂದ್ರೆ ಫ್ಲೂರಿನ್ ಸೈಜ್ ದೊಡ್ಡದಾ, ಕ್ಲೋರಿನ್ ಸೈಜ್ ದೊಡ್ಡದಾ? ಕ್ಲೋರಿನ್ ಸೈಜ್ ದೊಡ್ಡದು. ಅಂದ್ರೆ ದ ಫ್ಲೂರಿನ್ ಹ್ಯಾಸ್ ಅ ವೆರಿ ಸ್ಮಾಲ್ ಸೈಜ್, ಹೌದಲ್ವಾ? ಯಾಕೆಂದ್ರೆ ನೋಡಿ, ಅಲಾಂಗ್ ದ ಪೀರಿಯಡ್ ಸೈಜ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ ಅಲಾಂಗ್ ದ ಪೀರಿಯಡ್. ಸೊ ಸೈಜ್ ಡಿಕ್ರೀಸ್ ಆಗುತ್ತೆ ಅಂದ್ರೆ ಫ್ಲೂರಿನ್ ಸೈಜ್ ಚಿಕ್ಕದಾಗುತ್ತೆ, ಹೌದಾ? ಸೊ ಅಂದ್ರೆ ಈಗ ನೋಡಿ, ನಾನು ಇದು ನ್ಯೂಕ್ಲಿಯಸ್ ತಗೊಂಡಿದ್ದೀನಿ, ಇದರ ಸುತ್ತ ಎಲೆಕ್ಟ್ರಾನ್ ಇದೆ ಅಂದ್ರೆ ಫ್ಲೂರಿನ್ ಸೈಜ್ ಇದೆ ಅಂದ್ರೆ ಇದು ಎಲೆಕ್ಟ್ರಾನ್ಗಳು ಹತ್ರ ಇದೆ ಅಂತ ತಾನೇ ಅರ್ಥ. ಸೊ ಈ ಎಲೆಕ್ಟ್ರಾನ್ ಚಾರ್ಜಸ್ ಒಂದೇ ಇದ್ರೆ ಅದ್ರ ಮಧ್ಯೆ ರಿಪಲ್ಷನ್ ಇರುತ್ತಾ? ಇವೆರಡರ ಮಧ್ಯೆ, ಈಗ ಇಲ್ಲೊಂದು ಎಲೆಕ್ಟ್ರಾನ್ ಇವೆರಡರ ಮಧ್ಯೆ ರಿಪಲ್ಷನ್ ಇದೆಯಾ ಇಲ್ವಾ? ಸೇಮ್ ಚಾರ್ಜ್, ನೆಗೆಟಿವ್ ಅಲ್ವಾ? ಸೊ ಇದನ್ನ ನಾವೇನಂತ ಕರಿತೀವಿ, ಇಂಟರ್ ಎಲೆಕ್ಟ್ರಾನಿಕ್ ರಿಪಲ್ಷನ್. ಇದನ್ನ ನಾವು ಇಂಟರ್ ಎಲೆಕ್ಟ್ರಾನಿಕ್ ರಿಪಲ್ಷನ್ ಅಂತ ಕರಿತೀವಿ. ಓಕೆ, ಸೊ ಇದು ಎಲ್ಲಾಗುತ್ತೆ, ಕ್ಲೋರಿನಲ್ ಜಾಸ್ತಿನಾ ಫ್ಲೂರಿನಲ್ ಜಾಸ್ತಿನಾ? ಕ್ಲೋರಿನಲ್ ಜಾಸ್ತಿ ಆಗುತ್ತೆ. ಕ್ಲೋರಿನಲ್ ಹೆಂಗ್ ಜಾಸ್ತಿ ಆಗುತ್ತೆ? ಕ್ಲೋರಿನ್ ಸೈಜ್ ದೊಡ್ಡದು, ಸೊ ಎಲೆಕ್ಟ್ರಾನ್ ಮಧ್ಯ ಜಾಗ ಜಾಸ್ತಿ. ಕ್ಲೋರಿನಲ್ ಜಾಸ್ತಿ ಆಗುತ್ತೆ, ಸ್ಮಾಲ್ ಸೈಜ್ ಅಲ್ಲಿ ಜಾಸ್ತಿ. ಸ್ಮಾಲ್ ಸೈಜ್ ಅಲ್ವಾ? ಸ್ಮಾಲ್ ಸೈಜ್ ಅಂದ್ರೆ ಎಲೆಕ್ಟ್ರಾನ್ ಹತ್ರ ಇದ್ದಂಗೆ ತಾನೆ. ಈಗ 10 ಜನನ್ನ ಒಂದ್ ದೊಡ್ಡ ಸರ್ಕಲ್ ಅಲ್ಲಿ ನಿಲ್ಸಕ್ಕೂ, ಅದೇ 10 ಜನನ್ನ ಚಿಕ್ಕ ಸರ್ಕಲ್ ಅಲ್ಲಿ ನಿಲ್ಸಕ್ಕೂ ಡಿಫ್ರೆನ್ಸ್ ಇಲ್ವಾ? ಚಿಕ್ಕ ಸರ್ಕಲ್ ಅಲ್ಲಿ ಇದ್ದಾಗ ನೀವು 10 ಜನ ಅಂಟ್ಕೊಂಡಿದ್ದಂಗೆ ತಾನೆ. ಅವಾಗ ನಿಮ್ಮಿಬ್ರು ಮಧ್ಯೆ ರಿಪಲ್ಷನ್ ಇದ್ದಿರುತ್ತೆ ಇಲ್ವಾ? ಅಲ್ವಾ? ಸೊ ಅದನ್ನ ಇಂಟರ್ ಎಲೆಕ್ಟ್ರಾನಿಕ್ ರಿಪಲ್ಷನ್ ಅಂತ ಕರಿತೀವಿ, ಯಾವಾಗ ಎಲೆಕ್ಟ್ರಾನ್ ಗಳಲ್ಲೇ ಮಧ್ಯೆ ಆಗುವಾಗ. ಅರ್ಥ ಆಗ್ತಿದ್ಯಾ ನಾನು ಹೇಳ್ತಾ ಇರೋದು? ಸೊ ಈ ಒಂದು ಇಂಟರ್ ಎಲೆಕ್ಟ್ರಾನಿಕ್ ರಿಪಲ್ಷನ್ ಇದ್ದಾಗ, ಈಗ ಯಾವ್ದೋ ಒಂದು ಒಳಗಡೆ ಎಲೆಕ್ಟ್ರಾನ್ ಬರಬೇಕು, ಅವಾಗ ಈ ಎಲೆಕ್ಟ್ರಾನ್ ಏನ್ ಮಾಡುತ್ತೆ, ಅಟ್ರಾಕ್ಟ್ ಮಾಡುತ್ತಾ ರಿಪೆಲ್ ಮಾಡುತ್ತಾ? ರಿಪೆಲ್ ಮಾಡುತ್ತೆ ತಾನೆ. ಈಗ ನಾವು ಎಲೆಕ್ಟ್ರಾನ್ ಏನಂತ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಅಡಿಷನ್ ಮಾಡ್ಬೇಕು, ಹೌದಲ್ವಾ? ಎಲೆಕ್ಟ್ರಾನ್ ಏನಂತ ಅಂದ್ರೆ ಎಲೆಕ್ಟ್ರಾನ್ ಆಡ್ ಮಾಡ್ಬೇಕು, ಅಯನೈಸೇಷನ್ ಎನರ್ಜಿ ಅಂದ್ರೆ ಎಲೆಕ್ಟ್ರಾನ್ ನ ರಿಮೂವ್ ಮಾಡ್ಬೇಕು. ಸೊ ಇವಾಗ ನಾವಿಲ್ಲಿ ಏನ್ ಮಾಡ್ಬೇಕು, ಆಡ್ ಮಾಡ್ಬೇಕಲ್ವಾ? ಸೊ ನೀವು ಇಲ್ಲಿ ಎಲೆಕ್ಟ್ರಾನ್ ಆಡ್ ಮಾಡಕ್ಕೆ ಅಂತ ತಗೊಂಡ್ ಬರ್ತೀರಾ, ಅವಾಗ ಇದೇನ್ ಮಾಡುತ್ತೆ, ರಿಪೆಲ್ ಮಾಡುತ್ತೆ, ಬೇಡ 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 ಅಂತ ತಳ್ಳುತ್ತೆ ದೂರ. ಸೊ ಅದೇನಕ್ಕೆ ಆಗ್ತಿದೆ? ಬಿಕಾಸ್ ಆಫ್ ಇಂಟರ್ ಎಲೆಕ್ಟ್ರಾನಿಕ್ ರಿಪಲ್ಷನ್. ಇದರಿಂದ ಅದ್ರದ್ದು ಎಲೆಕ್ಟ್ರಾನ್ ಏನಂತ ಏನಾಗುತ್ತೆ, ಲೆಸ್ ನೆಗೆಟಿವ್ ಆಗುತ್ತೆ. ಸರ್, ಈ ಸಿಚುವೇಶನ್ ಅಲ್ಲಿ ಎಲೆಕ್ಟ್ರಾನ್ ಗೈನ್ ಆಡ್ ಆಗಲ್ಲ ಇಲ್ಲ. ಈಗ ಅಂದ್ರೆ ಈ ರಿಪಲ್ಷನ್ ನಾವು ಕ್ರಾಸ್ ಮಾಡಿದ್ರೆ, ಇವಾಗ ನೀವು ನಾನು ಈಗ ನೀವು ಸರ್ಕಲ್ ಮಾಡಿರ್ತೀರ, ನೀವು ಗೇಮ್ ಎಲ್ಲ ನೋಡಿರ್ತೀರಾ, ಆ ಸರ್ಕಲ್ ಒಳಗಡೆ ನೀವು ಯಾರು ಒಬ್ಬನ್ನ ಬರಕ್ ಬಿಡಬಾರ್ದು, ಹೌದಲ್ವಾ? ನೀವ್ ಆತರ ಬರಕ್ ಬಿಡಬಾರ್ದು ಅಂದಾಗ ನೀವೇನ್ ಮಾಡ್ತೀರಾ? ರಿಪಲ್ಸ್. ಓಕೆ, ಸೊ ಇಲ್ಲಿ ಈಗ ನೀವು ಒಂದ್ ಸರ್ಕಲ್ ಮಾಡ್ಕೊಂಡಿದೀರ ಅನ್ಕೊಳ್ಳಿ. ಓಕೆ, ಆ ಸರ್ಕಲ್ ಒಳಗಡೆ ಈಗ ನಾನ್ ಬಂದು ಒಳಗ್ ನುಗ್ಬೇಕು, ನೀವೇನ್ ಮಾಡ್ತೀರಾ? ನನ್ನ ನುಗ್ಗಕ್ ಬಿಡಲ್ಲ. ಓಕೆನಾ? ಏನ್ ಮಾಡ್ತೀರಾ? ಅವಾಯ್ಡ್ ಮಾಡ್ತೀರಾ, ಪುಷ್ ಮಾಡ್ತೀರಾ. ಬಟ್ ನನ್ನ ಎನರ್ಜಿ ಜಾಸ್ತಿ ಇದ್ರೆ ನಾನೇನ್ ಮಾಡ್ತೀನಿ? ಬ್ರೇಕ್ ಮಾಡ್ಕೊಂಡು ಒಳಗ್ ಬಂದೇ ಬರ್ತೀನಿ, ಹೌದಲ್ವಾ? ಈ ಕೇಸಲ್ಲೂ ಅದೇ ಆಗೋದು. ಸೊ ಈ ಒಂದು ಎಲೆಕ್ಟ್ರಾನ್ ನಾವು ಹಾಕ್ಬೇಕಾದ್ರೆ ಜಾಸ್ತಿ ಎನರ್ಜಿ ಕೊಟ್ರೆ ಅದೇನಾಗ್ಬಿಡ್ತದೆ, ಬ್ರೇಕ್ ಆಗುತ್ತೆ, ಒಳಗೋಗಿ ಸೇರ್ಕೊಳ್ಳುತ್ತೆ. ಬಟ್ ಅಷ್ಟ್ ಎನರ್ಜಿ ಕೊಡಕ್ ಆಗುತ್ತಾ? ಅಷ್ಟ್ ಎನರ್ಜಿ ಕೊಡಕ್ ಆಗಲ್ಲ ನಾವು ಅಂತ ಬಂದಾಗ, ಅವಾಗ ಏನಾಗುತ್ತೆ, ಅಲ್ಲಿ ರಿಪಲ್ಷನ್ ಆಗೋದ್ರಿಂದ ಫ್ಲೂರಿನ್ಗೆ ಎಲೆಕ್ಟ್ರಾನ್ ಅಡಿಷನ್ ಆಗೋದಿಲ್ಲ. ಬಟ್ ಆಗದೇ ಇಲ್ಲ ಅಂತ ಹೇಳ್ತಾ ಇಲ್ಲ,
It is possible only when you are going to apply more amount of energy. Okay, so idrinda fluorine small size irodrinda, because of inter-electronic repulsion irodrinda ಅಲ್ಲಿ ಏನಾಗುತ್ತೆ, ಆ ಎಲೆಕ್ಟ್ರಾನ್ ಇನ್ಕಮಿಂಗ್ ಎಲೆಕ್ಟ್ರಾನ್ ಅದು ಅಡಿಷನ್ ಮಾಡ್ಕೊಳ್ಳೋದಕ್ಕೆ ಬಿಡೋದಿಲ್ಲ, ಹೌದಲ್ವಾ? ಅವಾಗ ಅದನ್ನ ದೂರ ತಳ್ಳುತ್ತೆ. ಸೊ ದೂರ ತಳ್ಳಿದಾಗ ಏನಾಗುತ್ತೆ, ಇದು ಲೆಸ್ ನೆಗೆಟಿವ್ ಆಗುತ್ತಲ್ವಾ? ಲೆಸ್ ನೆಗೆಟಿವ್ ಆಗುತ್ತೆ. ಸೊ ಕ್ಲೋರಿನ್ ಸೈಜ್ ದೊಡ್ಡದು, ಈಸಿಯಾಗಿ ಅದೇನ್ ಮಾಡ್ಬೋದು, ಎಲೆಕ್ಟ್ರಾನ್ ಗೇನ್ ಮಾಡ್ಕೊಳ್ಳುತ್ತೆ ಅಲ್ವಾ? ಸೊ ಆವಾಗ ಏನಾಗುತ್ತೆ, ನಮ್ಗೆ ಅದ್ರದ್ದು ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಏನಾಗುತ್ತೆ, ಮೋರ್ ನೆಗೆಟಿವ್ ಆಗುತ್ತೆ. ಅರ್ಥ ಆಗಿದ್ಯಾ? ಕ್ಲಿಯರ್ ಆಗಿದ್ಯಾ ಸರ್? ಅವಾಗ್ಲೇ ನೀವು ಕ್ವಶನ್ ಕೇಳಿದಾಗ ಅಯೋನೈಸೇಷನ್ ಎನರ್ಜಿದು ಅವರು ಉಲ್ಟಾ ಹೇಳಿದ್ರು, ಅದನ್ನ ಉಲ್ಟಾ ಹೇಳೋರಿ ಸರ್. ಉಲ್ಟಾ ಹೇಳಿದ್ರು. ಇವ್ರು ಕರೆಕ್ಟ್ ಅಂತ ಹೇಳಿದ್ರಿ. ಏನ್ ಹೇಳಿದ್ರು ಅವರು? ಅಲಾಂಗ್ ದ ಪೀರಿಯಡ್ ಡಿಕ್ರೀಸ್ ಅಂತ ಹೇಳಿದ್ರು, ಅದು ಇನ್ಕ್ರೀಸ್. ದ ಪೀರಿಯಡ್ ಡಿಕ್ರೀಸ್. ಇಲ್ಲಿ ಡಿಕ್ರೀಸ್ ಡಿಕ್ರೀಸ್ ಬರೀ ನನ್ಗೆ ಅಷ್ಟ್ ಮಾತ್ರ ಕೇಳಿದೆ ಆನ್ಲೈನ್ ಅಲ್ಲಿ ವಾಯ್ಸ್ ಬರ್ಬೇಕಾದ್ರೆ. ಸೊ ನನ್ ತಲೆಯಲ್ಲಿ ಇನ್ಕ್ರೀಸ್ ಅಂತಾನೆ ಇತ್ತಲ್ಲ, ಮೋಸ್ಟ್ಲಿ ಅವ್ರು ಅದನ್ನೇ ಹೇಳಿದಾರೆ ಅನ್ಕೊಂಡು ನಾನು ಇದು ಮಾಡಿ. ಅಯೋನೈಸೇಷನ್ ಎನರ್ಜಿ ಅಲಾಂಗ್ ದ ಪೀರಿಯಡ್ ಡಿಕ್ರೀಸ್ ಆಗ್ಬೇಕು, ಡೌನ್ ದ ಗ್ರೂಪ್ ಸರ್ ಇಲ್ಲ, ಇಲ್ಲ ಸರ್, ಅಲಾಂಗ್ ದ ಪೀರಿಯಡ್ ಇನ್ಕ್ರೀಸ್, ಡೌನ್ ದ ಗ್ರೂಪ್ ಡಿಕ್ರೀಸ್. ಅದೇ ತಾನೇ ಹೇಳಿದ್ದು ನಾನು. ಇಲ್ಲ ಸರ್, ಅಲಾಂಗ್ ದ ಪೀರಿಯಡ್ ಇನ್ಕ್ರೀಸ್. ಸಿ ಅಟಾಮಿಕ್ ಸೈಜ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆದ್ಮೇಲೆ ಅಟಾಮಿಕ್ ಸೈಜ್ ಹಿಂಗ್ ಡಿಕ್ರೀಸ್ ಆದ್ರೆ ಅಲಾಂಗ್ ದ ಪೀರಿಯಡ್ ಡಿಕ್ರೀಸ್ ಆಗುತ್ತೆ ಅಂದ್ರೆ ಅಯನೈಸೇಷನ್ ಎನರ್ಜಿ ಇನ್ಕ್ರೀಸ್ ಆಗ್ಲೇಬೇಕಲ್ವಾ ಅಲಾಂಗ್ ದ ಪೀರಿಯಡ್? ಎಸ್ ಸರ್, ಅದನ್ನೇ ಸರ್ ನಾವ್ ಹೇಳಿದ್ದು, ಅಲಾಂಗ್ ದ ಪೀರಿಯಡ್ ಇನ್ಕ್ರೀಸ್ ಆಗುತ್ತೆ ಅಂತ. ಅಲಾಂಗ್ ದ ಪೀರಿಯಡ್ ಇನ್ಕ್ರೀಸ್, ಡೌನ್ ದ ಗ್ರೂಪ್ ಡಿಕ್ರೀಸ್. ಹೌದು, ಕರೆಕ್ಟ್. ಆಯ್ತಾ? ಅಲಾಂಗ್ ದ ಪೀರಿಯಡ್ ಏನಾಗ್ಬೇಕು, ಅಯನೈಸೇಷನ್ ಎನರ್ಜಿ ಇನ್ಕ್ರೀಸ್ ಆಗ್ಬೇಕು, ಡೌನ್ ದ ಗ್ರೂಪ್ ಅಯನೈಸೇಷನ್ ಎನರ್ಜಿ ಡಿಕ್ರೀಸ್ ಆಗುತ್ತೆ. ಅದೇ ರೀತಿ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಅಲಾಂಗ್ ದ ಪೀರಿಯಡ್ ಮೋರ್ ನೆಗೆಟಿವ್ ಆಗುತ್ತೆ, ಡೌನ್ ದ ಗ್ರೂಪ್ ಲೆಸ್ ನೆಗೆಟಿವ್. ಕ್ಲಿಯರ್ ಆಗಿದ್ಯಾ? ಸೊ ದಿಸ್ ಎಲೆಕ್ಟ್ರೋನೆಗೆಟಿವಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಇದು ನಿಮ್ಗೆ ನಾಟ್ ಓನ್ಲಿ ಇನ್ ಇನ್ಆರ್ಗ್ಯಾನಿಕ್, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಲ್ಲೂ ಕೂಡ ಮೇಜರ್ ಆಗಿ ಬೇಕು. So voice not audible. Mute ಆಗಿದೆ. Okay, so electronegativity is nothing but it is a tendency of an atom to attract shared electron itself. To attract shared pair of electron. Yes. Shared pair of electron towards itself. Towards itself in a chemical bond. Okay, in a chemical bond. Okay, actually electronegativity ಅನ್ನೋ ಪ್ರಾಪರ್ಟಿ ಎಲ್ಲಿ ಎಕ್ಸಿಸ್ಟ್ ಆಗುತ್ತೆ ಅಂದ್ರೆ ಎಲ್ಲಿ ಬಾಂಡಿಂಗ್ ಆಗಿರುತ್ತೆ ನೋಡಿ, ಬಿಟ್ವೀನ್ ಆಟಮ್ ಆಗ್ಬೋದು ಅಥವಾ ಬಿಟ್ವೀನ್ ಮಾಲಿಕ್ಯೂಲ್ ಆಗಿರ್ಬೋದು. ಆ ಬಾಂಡೆಡ್ ಆಟಮ್ಸ್ ಅಥವಾ ಬಾಂಡೆಡ್ ಮಾಲಿಕ್ಯೂಲ್ ಮಧ್ಯ ನಮ್ಗೆ ಏನಾಗುತ್ತೆ, ಈ ಎಲೆಕ್ಟ್ರೋನೆಗೆಟಿವಿಟಿ ಎಕ್ಸಿಸ್ಟ್ ಆಗುತ್ತೆ. ಗೊತ್ತಾಗಿದ್ಯಾ? ಓಕೆ, ಸೊ ಇದು ಒಂದು, ಈಗ ನಾವು ಅಯನೈಸೇಷನ್ ಎನರ್ಜಿ ಅಥವಾ ಎಲೆಕ್ಟ್ರಾನ್ ಗೇನ್ ಅಂತ ಹೇಳ್ಬೇಕಾದ್ರೆ ಒಂದು ನ್ಯೂಟ್ರಲ್ ಆಟಮ್ ತಗೋತಾ ಇದ್ವಿ, ಒಂದೇ ಒಂದು. ಅಲ್ಲಿ ಹೇಳ್ತಾ ಇದ್ವಿ ಅಡಿಷನ್ ಮಾಡೋದಾ ರಿಮೂವ್ ಮಾಡೋದಾ ಅಂತ. ಬಟ್ ಇಲ್ಲಿ ಇಟ್ ಇಸ್ ನಾಟ್ ಒನ್ ಸಿಂಗಲ್ ಆಟಮ್. ಬಾಂಡ್ ಆಗಿರುವಂತಹ ಆಟಮ್ಗಳು ಅಥವಾ ಬಾಂಡ್ ಆಗಿರುವಂತಹ ಮಾಲಿಕ್ಯೂಲ್ ಮಧ್ಯ ನಮ್ಗೆ ಏನಾಗುತ್ತೆ, ಇಲ್ಲಿ ಎಲೆಕ್ಟ್ರೋನೆಗೆಟಿವಿಟಿ ಎಕ್ಸಿಸ್ಟ್ ಆಗುತ್ತೆ. ಓಕೆನಾ? ಸೊ ನಮ್ಗೆ ಪೌಲಿಂಗ್ಸ್ ಸ್ಕೇಲ್ ಅಂತ ಇದೆ, ಮತ್ತೆ ಮುಲಿಕನ್ಸ್ ಸ್ಕೇಲ್ ಅಂತ ಇದೆ. ಸೊ ಪೌಲಿಂಗ್ ಸ್ಕೇಲ್ ಮತ್ತೆ ಮುಲಿಕನ್ ಸ್ಕೇಲ್ ಏನ್ ಮಾಡಿದ್ರು ಅಂದ್ರೆ ಟು ಮೆಜರ್ ದ ಎಲೆಕ್ಟ್ರೋನೆಗೆಟಿವಿಟಿ. ಆ ಎಲೆಕ್ಟ್ರೋನೆಗೆಟಿವಿಟಿ ಅನ್ನು ಮೆಜರ್ ಮಾಡೋಕೆ ಆ ಎರಡು ಸ್ಕೇಲ್ ನ ಯೂಸ್ ಮಾಡಿದ್ರು. ಸೊ ಅದ್ರ ಬಗ್ಗೆ ನಿಮ್ಗೆ ಜಾಸ್ತಿ ಏನು ಎಕ್ಸ್ಪ್ಲನೇಷನ್ ಇಲ್ಲ.
ಸೊ ನಿಮ್ಗೆ ಏನಾದ್ರು ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ, ಬಟ್ ಯು ಕ್ಯಾನ್ ರಿಮೆಂಬರ್ ದಟ್. ಓಕೆ, ಸೊ ಯಾವೆರಡು ಸ್ಕೇಲ್ ನ ಯೂಸ್ ಮಾಡಿದ್ರು ಎಲೆಕ್ಟ್ರಾನ್ ನೆಗೆಟಿವಿಟಿನ ಮೆಜರ್ ಮಾಡಕ್ಕೆ ಅಂದ್ರೆ ಮುಲಿಕೆನ್ಸ್ ಮತ್ತೆ ಪೌಲಿನ್ಸ್. ಓಕೆ, ಅವೆರಡು ಸ್ಕೇಲ್ ಮುಲಿಕನ್ ಅಂಡ್ ಪೌಲಿನ್ಸ್ ಸ್ಕೇಲ್. ಓಕೆ, ಇದು ನಮ್ಗೆ JEE ನೀಟ್ಗೆ ಬೇಕಾಗುತ್ತೆ. ಅಲ್ಲಿ ಡಿಸ್ಕಷನ್ ಮಾಡ್ಬೇಕಾದ್ರೆ ನಾನು ಅಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಅದ್ರ ರಿಲೇಟೆಡ್ ಕ್ವಶನ್ಸ್ ಬಂದಾಗ ಮುಲಿಕನ್ ಸ್ಕೇಲ್ ಮತ್ತೆ ಪೌಲಿನ್ ಸ್ಕೇಲ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಬೋರ್ಡ್ ಏನು ಅವಶ್ಯಕತೆ ಇಲ್ಲ, ಸೊ ಡೋಂಟ್ ವರಿ ಅಬೌಟ್. ಓಕೆ, ಸೊ ಈಗ ಎಲೆಕ್ಟ್ರಾನ್ ನೆಗೆಟಿವಿಟಿ ಅಂದ್ರೆ ಫಸ್ಟ್ ನಾವು ಅರ್ಥ ಮಾಡ್ಕೊಳ್ಬೇಕು ಏನು ಅಂತ. ಈಗ ನೋಡಿ, ಅವ್ರು ಹೇಳ್ತಿದ್ದಾರೆ ಟೆಂಡೆನ್ಸಿ ಆಫ್ ಅನ್ ಆಟಮ್ ಟು ಅಟ್ರಾಕ್ಟ್ ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ ಟುವರ್ಡ್ಸ್ ಇಟ್ ಸೆಲ್ಫ್. ಓಕೆ, ಸೊ ಫಾರ್ ಎಕ್ಸಾಂಪಲ್ ನೀವು ಒಂದು ಕಾಂಪೌಂಡ್ ತಗೊಳ್ಳಿ, ಯಾವುದು HCl. ಓಕೆ, HCl ಏನಾಗಿದೆ, ಇದು ಬಾಂಡೆಡ್ ಆಗಿದೆ ಅಲ್ವಾ, ಬಾಂಡ್ ಇದೆ ಅಲ್ವಾ HCl ಅಲ್ಲಿ. ಓಕೆ, ಸೊ ಇಲ್ಲಿ ಏನ್ ಹೇಳ್ತಾರೆ, ಕ್ಲೋರಿನ್ ಈಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ಅಂತ ಹೇಳ್ತಾರೆ. ಕ್ಲೋರಿನ್ ಈಸ್ ಮೋರ್ ಎಲೆಕ್ಟ್ರೋನೆಗೆಟಿವ್. ಸೊ ಯಾವುದಕ್ಕೆ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಇರುತ್ತೆ, that will have tendency to attract the shared pair of electron towards itself. Shared ಅಂದ್ರೆ ಏನು? ಹಂಚ್ಕೊಳ್ಳೋದು. ಹಂಚ್ಕೊಳ್ಳೋದು ಅಲ್ವಾ. ಈಗ ನಿಮ್ಗೆ ಕೋವೆಲೆಂಟ್ ಬಾಂಡಿಂಗ್ ಅಂತ ಕೇಳಿರ್ತೀರ ನೀವು. ಕೋವೆಲೆಂಟ್ ಬಾಂಡಿಂಗ್ ಅಲ್ಲಿ ಶೇರಿಂಗ್ ಆಗುತ್ತೆ, ಕಂಬೈನ್ ಆಗಿರುತ್ತೆ. ಹೌದು. ಸೊ ಆ ರೀತಿ ಇಲ್ಲಿ ಏನಾಗಿದೆ ನೋಡಿ, ಹೈಡ್ರೋಜನ್ ಒಂದ್ ಎಲೆಕ್ಟ್ರಾನ್ ಮತ್ತೆ ಕ್ಲೋರಿನ್ ಒಂದ್ ಎಲೆಕ್ಟ್ರಾನ್ ಎರಡು ಏನಾಗಿದೆ, ಕಂಬೈನ್ ಆಗಿದೆ, ಶೇರ್ ಆಗಿದೆ. ಅದು ಶೇರ್ ಆಗಿರೋದಕ್ಕೆ ನಿಮ್ಗೆ ಸಿಂಗಲ್ ಬಾಂಡ್ ಫಾರ್ಮೇಶನ್ ಆಗಿರೋದು. ಸಿಂಗಲ್ ಬಾಂಡ್. ಓಕೆ, ಸೊ ಈ ಕ್ಲೋರಿನ್ ಮೋರ್ ಎಲೆಕ್ಟ್ರೋನೆಗೆಟಿವ್ ಆಗಿರೋದ್ರೆ ಏನ್ ಮಾಡುತ್ತೆ, ಇದು ಅದು ಆ ಶೇರ್ ಆಗಿರೋ ಎಲೆಕ್ಟ್ರಾನ್ ಏನ್ ಮಾಡ್ಕೊಳ್ತಾ ಇದೆ, ಇಟ್ ಇಸ್ ಪುಲ್ಲಿಂಗ್ ಟುವರ್ಡ್ಸ್ ಇಟ್ ಸೆಲ್ಫ್ ಅಲ್ವಾ. ಕ್ಲೋರಿನ್ ಕಡೆಗೆ ಏನ್ ಮಾಡ್ಕೊತಿದೆ, ಅದು ಎಳ್ಕೊತಾ ಇದೆ ಅಲ್ವಾ. ಸೊ ಹಾಗಾಗಿ ಆ ಕ್ಲೋರಿನ್ ಏನಿದೆ ವಿಚ್ ಇಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ಹ್ಯಾಸ್ ಅ ಟೆಂಡೆನ್ಸಿ ಟು ಅಟ್ರಾಕ್ಟ್ ದ ಶೇರ್ ಪೇರ್ ಆಫ್ ಎಲೆಕ್ಟ್ರಾನ್. ಸೊ ಇಲ್ಲಿದ್ದ ಎಲೆಕ್ಟ್ರಾನ್ ಏನ್ ಮಾಡ್ಕೊಳುತ್ತೆ, ಕ್ಲೋರಿನ್ ಎಳ್ಕೊಳ್ಳುತ್ತೆ. ಸೊ ಕ್ಲೋರಿನ್ ಎಲೆಕ್ಟ್ರಾನ್ ತಗೊಂಡಾಗ ಕ್ಲೋರಿನ್ ಯಾವ ಚಾರ್ಜ್ ಬರುತ್ತೆ, ಮೈನಸ್ ನೆಗೆಟಿವ್ ಚಾರ್ಜ್. ಸೊ ಅದನ್ನ ನಾವು ಹಿಂಗ್ ರೆಪ್ರೆಸೆಂಟ್ ಮಾಡಬಹುದು, H+HCl. ಸೊ ಈ ತರ ಬರುತ್ತೆ ಅಂತ. ಓಕೆ, ಸೊ ಇದು ಎಕ್ಸಾಕ್ಟ್ಲಿ ಡೆಫಿನೇಷನ್ ಆಫ್ ಎಲೆಕ್ಟ್ರೋನೆಗೆಟಿವಿಟಿ. ಏನ್ ಎಲೆಕ್ಟ್ರೋನೆಗೆಟಿವಿಟಿ ಅಂದ್ರೆ ಅದಕ್ಕೆ ಡೆಫಿನೇಷನ್ ಇದೆ. ಡೆಫಿನೇಷನ್ ಅರ್ಥ ಆಗಿದೆ ಫಸ್ಟ್ ನಿಮ್ಗೆ? ಎಕ್ಸ್ಪ್ಲೇನ್ ಮಾಡ್ತೀರಾ ಅಣ್ಣ? ಇಲ್ಲಿ ಎಕ್ಸ್ಪ್ಲೇನ್. ಓಕೆ, ಸೊ ಇಲ್ಲಿ ನಾವು ಯಾವುದೇ ಒಂದು ಬಾಂಡಿಂಗ್ ಅಂತಾನೆ ಹೇಳಿದೀನಿ. ಫಸ್ಟ್ ಆಫ್ ಆಲ್ ಬಾಂಡಿಂಗ್ ಯಾರ ಮಧ್ಯೆ ಇರುತ್ತೆ, ಯಾವ ಆಟಮ್ಸ್ ಆಗ್ಬೋದು ಮಾಲಿಕ್ಯೂಲ್ಸ್ ಮಧ್ಯೆ ಬಾಂಡಿಂಗ್ ಇರುತ್ತಲ್ಲ, ಅದ್ರಲ್ಲಿ ಒಂದು ನಾನು ಹೇಳ್ತೀನಿ ಹೇಗೆ ಎಲೆಕ್ಟ್ರೋನೆಗೆಟಿವ್ ಇದು ಯಾಕೆ ಎಲೆಕ್ಟ್ರೋನೆಗೆಟಿವ್ ಇದೆ ಜಾಸ್ತಿ ಅನ್ನೋದು ಹೇಳ್ತೀನಿ. ಬಟ್ ಈಗ ನೀವು ಅರ್ಥ ಮಾಡ್ಕೋಬೇಕಾಗಿರೋದು, ಕ್ಲೋರಿನ್ ನಾವು ಮೋರ್ ಎಲೆಕ್ಟ್ರೋನೆಗೆಟಿವ್ ಅಂತ ತಗೊಂಡ್ರೆ, ಓಕೆ, ಸೊ ಈ ಕ್ಲೋರಿನ್ ಏನಿರುತ್ತೆ, ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ ನ ಏನ್ ಮಾಡ್ಕೊಳಕ್ಕೆ, ಎಳ್ಕೊಳಕ್ಕೆ, ಅದ್ರ ಕಡೆಗೆ ಎಳ್ಕೊಳಕ್ಕೆ. ಈಗ ನೀವು ಇದು ನೋಡಿರ್ತೀರ, ಏನು ಹಗ್ಗ ಜಗಾಟ ನೋಡಿರ್ತೀರಲ್ವಾ, ಅಲ್ಲಿ ತುಂಬಾ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನಿಮ್ಗೆ, ಎನರ್ಜಿ ಆ ಕಡೆ ಜಾಸ್ತಿ. ಅಂದ್ರೆ ಇವಾಗ ನೀವು ಎಳಿಬೇಕಾದ್ರೆ ಮೋರ್ ಎಲೆಕ್ಟ್ರೋನೆಗೆಟಿವ್ ಇರೋ ಕಡೆ. ಓಕೆ, ಸೊ ಈಗ ಎಳಿತಾ ಇದಾರೆ ಅಂದ್ರೆ ಮೋರ್ ಎಲೆಕ್ಟ್ರೋನೆಗೆಟಿವ್ ಯಾರ ಕಡೆ ಇದೆ ಅನ್ಕೊಳ್ಳಿ, ಈ ಕಡೆ ಇದೆ ಅಲ್ವಾ. ಸೊ ಅವಾಗ ಎಳೆದ್ರೆ ಯಾರ ಕಡೆ ಹೊಂಟೋಗ್ಬಿಡ್ತದೆ, ಇವ್ರೆಲ್ಲ ಆ ಕಡೆ ಹೋಗ್ಬಿಡ್ತದೆ. ಓಕೆ, ಸೊ ಇದು ಮೋರ್ ಎಲೆಕ್ಟ್ರೋನೆಗೆಟಿವ್ ಆಗಿದ್ರೆ ಮಾತ್ರ ಇದು ಪಾಸಿಬಲ್. ಅಥವಾ ಇದೇನಾದ್ರೂ ಮೋರ್ ಎಲೆಕ್ಟ್ರೋನೆಗೆಟಿವ್ ಆಗಿದೆ, ಈ ಕಡೆ ಇರೋದೆಲ್ಲ ಈ ಕಡೆ ಬಂದ್ಬಿಡ್ತದೆ. ಅರ್ಥ ಆಗಿದ್ಯಾ? ಸರ್, ಇವಾಗ ಮೀಥೇನ್ ಅಲ್ಲಿ ಯಾವ್ದು ಪಾಸಿಟಿವ್ ಮತ್ತೆ ಯಾವ್ದು ನೆಗೆಟಿವ್ ಅಂತ ಹೇಳಿ ಸರ್. ಯಾವ್ದ್ರಲ್ಲಪ್ಪ? ಮೀಥೇನ್. ಓಕೆ, ನೋಡಿ ಈಗ ಅಲ್ಲಿ ಕಾರ್ಬನ್ ಮೋರ್ ಎಲೆಕ್ಟ್ರೋನೆಗೆಟಿವ್. ಅರ್ಥ ಆಗ್ತಿದ್ಯಾ? ಕಾರ್ಬನ್ ಮೋರ್ ಎಲೆಕ್ಟ್ರೋನೆಗೆಟಿವ್. ಬಟ್ ಈ ಕೇಸ್ ಅಲ್ಲಿ ಕಾರ್ಬನ್ ಯಾವ್ದಾದ್ರೂ ಒಂದು ಹೈಡ್ರೋಜನ್ ಇಂದ ಎಲೆಕ್ಟ್ರಾನ್ ತಗೋಬಹುದು. ನೋ ಸರ್, 4ರಿಂದ ತಗೊಳುತ್ತೆ. ಹೌದು, ಹೇಳ್ತೀನಿ ತಗೊಳ್ಳಿ, 4ರಿಂದನೂ ತಗೊಳುತ್ತೆ. ಬಟ್ ಇವಾಗ ಇದ್ರನ್ನು ತಗೊಳಗ ಇದನ್ನು ತಗೊಂಡು ಆಗುತ್ತಾ?
ಸರ್ ಒಂದೇ ಒಂದ್ ತಗೊಳಕ್ ಚಾನ್ಸ್ ಅಟ್ ಎ ಟೈಮ್ 4 ಜನನ ಹತ್ರ ಇಸ್ಕೊಳಕ್ ಆಗಲ್ಲ. ಆಗಲ್ಲ ಸರ್. ನಾನ್ ಹೇಳಿದ್ದು ಯಾವ್ದಾದ್ರು ಒಂದು ಹೈಡ್ರೋಜನ್ ಇಂದ ತಗೊಳುತ್ತೆ ಅಂತ. ಅರ್ಥ ಆಗಿದ್ಯಾ? ಯಾವ ಹೈಡ್ರೋಜನ್ ಅಲ್ಲಿ ಬೇಕಾದ್ರೂ ತಗೋಬಹುದು. ಅದು ಪರ್ಟಿಕ್ಯುಲರ್ ಆಗಿ ಇದೇ ಹೈಡ್ರೋಜನ್ ಇಂದ ತಗೋಬೇಕಂತ ಏನಿಲ್ಲ. ಬಟ್ 4 ಹೈಡ್ರೋಜನ್ ಇಂದನೂ ತಗೋಬಹುದು, ಬಟ್ ಓನ್ಲಿ ಒನ್ ಅಟ್ ಎ ಟೈಮ್. ಅರ್ಥ ಆಗಿದ್ಯಾ? ಎಸ್ ಸರ್. ಆಮೇಲೆ ನಾವು ನೋಡೋದಾದ್ರೆ ಕಾರ್ಬನ್ ಅಂತ ಮೋರ್ ಎಲೆಕ್ಟ್ರೋನೆಗೆಟಿವ್ ಅಲ್ಲ. ಓಕೆ, ಕಾರ್ಬನ್ ಎಲೆಕ್ಟ್ರೋನೆಗೆಟಿವಿಟಿ ಕ್ಯಾರೆಕ್ಟರ್ ತುಂಬಾ ಜಾಸ್ತಿ ಇಲ್ಲ, ತುಂಬಾ ಕಮ್ಮಿ ಇದೆ. ಸೊ ಹಾಗಾಗಿ ಜಾಸ್ತಿ ಅದು ಫುಲ್ ಮಾಡಕ್ ಆಗಲ್ಲ. ಹೈಡ್ರೋಜನ್ ಗಿಂತ ಜಾಸ್ತಿ ಇದೆ. ಹೇಳಿ, ಅರ್ಥ ಆಯ್ತಾ? ಗೊತ್ತಾಯ್ತಾ ಇಲ್ವಾ ಇದು? ಸೊ ಇಲ್ಲಿ ನಮ್ಗೀಗ ಫಸ್ಟ್ ಆಫ್ ಆಲ್ ನಿಮ್ಗೆ ಯಾವ ಎಲಿಮೆಂಟ್ ಗೆ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಅಂತ ನಾನು ಇನ್ನೂ ಹೇಳಿಲ್ಲ. ಓಕೆ, ಜಸ್ಟ್ ಐ ಆಮ್ ಟ್ರೈಂಗ್ ಟು ಎಕ್ಸ್ಪ್ಲೇನ್ ಯು ವಾಟ್ ಈಸ್ ಎಕ್ಸಾಕ್ಟ್ಲಿ ಎಲೆಕ್ಟ್ರೋನೆಗೆಟಿವ್ ಡೆಫಿನೇಷನ್ ಇಸ್. ಡೆಫಿನೇಷನ್ ಅರ್ಥ ಆಗಿದೆಯಾ ಎಲ್ರಿಗೂ? ಡೆಫಿನೇಷನ್ ಅರ್ಥ ಆಗಿದ್ರೆ ನೆಕ್ಸ್ಟ್ ನಾನು ನಿಮ್ಗೆ ಫ್ಯಾಕ್ಟರ್ಸ್ ಹೇಳ್ತೀನಿ. ಇಲ್ಲಿ ದ ಫ್ಯಾಕ್ಟರ್ಸ್ ವಿಚ್ ಅಫೆಕ್ಟ್ ಎಲೆಕ್ಟ್ರೋನೆಗೆಟಿವ್ ವ್ಯಾಲ್ಯೂ. ಓಕೆ, ಇದರಿಂದ ನಮ್ಗೆ ಗೊತ್ತಾಗುತ್ತೆ ಯಾವ್ದಕ್ಕೆ ನಮ್ಗೆ ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ ಜಾಸ್ತಿ ಇರುತ್ತೆ ಅಂತ. ಓಕೆ, ಸೊ ಫಸ್ಟ್ ಇಲ್ಲಿ ನಾವು ನೋಡೋದಾದ್ರೆ ಸೈಜ್ ಆಫ್ ಎನ್ ಆಟಮ್. ಓಕೆ, ಆಟಮ್ದು ಸೈಜ್ ಹೌದಲ್ವಾ? ಸೊ ಎಲೆಕ್ಟ್ರೋನೆಗೆಟಿವಿಟಿ ಏನಾಗುತ್ತೆ ಇಲ್ಲಿ? ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸೈಜ್. ಓಕೆನಾ? ಅಂದ್ರೆ ಈಗ ನೀವ್ ಹೇಳ್ಬೇಕು, ಸ್ಮಾಲ್ ಸೈಜ್ ಗೆ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿನಾ, ಲಾರ್ಜ್ ಸೈಜ್ ಗೆ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿನಾ? ಲಾರ್ಜ್ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ. ಲಾರ್ಜ್ ಸೈಜ್ ಜಾಸ್ತಿ, ಹಂಗಾದ್ರೆ ಎಲೆಕ್ಟ್ರೋನೆಗೆಟಿವಿಟಿ ಕಮ್ಮಿ. ಎಸ್ ಸರ್. ನೀವು ಅರ್ಜೆಂಟ್ ಆಗಿ ಆನ್ಸರ್ ಮಾಡ್ತೀರಾ, ಅರ್ಥ ಮಾಡ್ಕೊಂಡು ಆನ್ಸರ್ ಮಾಡಲ್ಲ. ಸರ್, ಯಾವ್ದು ಲಾರ್ಜ್ ಇರುತ್ತೆ ಅದಕ್ಕೇನೆ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಸ್ಮಾಲ್ ಇರುತ್ತೆ ಸರ್. ಇದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಲ್ಲಪ್ಪ. ಸ್ಮಾಲ್ ಇರುತ್ತೆ. ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂದ್ರೆ ಸ್ಮಾಲರ್ ದ ಸೈಜ್. ಓಕೆನಾ? ಲಾರ್ಜರ್ ದ ಎಲೆಕ್ಟ್ರೋನೆಗೆಟಿವಿಟಿ. ಸ್ಮಾಲರ್ ದ ಸೈಜ್, ಹೈಯರ್ ಇಸ್ ದ ಎಲೆಕ್ಟ್ರೋನೆಗೆಟಿವಿಟಿ. ಹೈಯರ್ ಎಲೆಕ್ಟ್ರೋನೆಗೆಟಿವ್. ಅರ್ಥ ಆಯ್ತಾ? ನೋಡಿ, ಸೈಜು ಚಿಕ್ಕದಿದ್ರೆ ಏನಾಗುತ್ತೆ? ಚಿಕ್ಕದಿದ್ರೆ ಎಲೆಕ್ಟ್ರೋನೆಗೆಟಿವಿಟಿ ಏನಾಗುತ್ತೆ? ಜಾಸ್ತಿ ಇರುತ್ತೆ ಅಲ್ವಾ? ಇದನ್ನ ನಾನು ಹೇಳ್ತಾ ಇರೋದು ನಿಮ್ಗೆ. ಇವಾಗ ನಿಮ್ಗೆ ಗೊತ್ತಾಗುತ್ತಾ ಯಾವ ಎಲಿಮೆಂಟ್ ಗೆ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಅನ್ನೋದು? ಸ್ಮಾಲ್ ಸೈಜ್. ಗೊತ್ತಾಗುತ್ತಾ ಇಲ್ವಾ? ಗೊತ್ತಾಗುತ್ತೆ ಸರ್. ಈಗ ಹಿಂಗೆ ತಗೊಳ್ಳೋಣಪ್ಪ. ಈಗ ಫ್ಲೂರಿನ್ ಇದೆ, ಆಕ್ಸಿಜನ್ ಇದೆ, ನೈಟ್ರೋಜನ್ ಇದೆ, ಕಾರ್ಬನ್ ಇದೆ. ಈಗ ಈ 4ರಲ್ಲಿ ಯಾವ್ದಕ್ಕೆ ನೀವು ಹೇಳ್ಬೇಕು ಎಲೆಕ್ಟ್ರೋನೆಗೆಟಿವಿಟಿ ಯಾವ್ದಕ್ಕೆ ಜಾಸ್ತಿ? ಕಾರ್ಬನ್. ಸರ್ ಫ್ಲೂರಿನ್. ಫ್ಲೂರಿನ್ಗೆ ಸರ್. ಫ್ಲೂರಿನ್. ಓಕೆ, ಈಗ ಹ್ಯಾಂಡ್ಸ್ ರೈಸ್ ಮಾಡಬೇಕು. ಎಷ್ಟು ಜನ ಕಾರ್ಬನ್ ಅಂತ ಹೇಳ್ತೀರಾ? ಸರ್ ಕ್ವಶನ್ ರಿಪೀಟ್. ಈ 4 ಎಲಿಮೆಂಟ್ ಅಲ್ಲಿ ಯಾವ ಒಂದು ಎಲಿಮೆಂಟ್ಗೆ ಎಲೆಕ್ಟ್ರೋನೆಗೆಟಿವಿಟಿ ಹೈ ಇದೆ? ಕಾರ್ಬನ್ ಅನ್ನೋರು ಮಾತ್ರ ಹ್ಯಾಂಡ್ಸ್ ರೈಸ್ ಮಾಡಬೇಕು. ಸೊ ಯಾರು ಅಲ್ಲಿ ಇರೋರೆಲ್ಲ ಕಾರ್ಬನ್ ಅಲ್ಲ ಅಂತ ಯಾರಂದ್ರೆ, ಈಗ ಯಾರು ಹ್ಯಾಂಡ್ ರೈಸ್ ಮಾಡಿಲ್ಲ ಅಂದ್ರೆ ಅರ್ಥ ಏನು? ಸೊ ನೀವ್ ಅಂತಿದ್ದೀರಾ ಎಲ್ರೂ ಕಾರ್ಬನ್ ಅಲ್ಲ ಅಂತ. ಓಕೆ, ಸೊ ಇಲ್ಲಿ ನಾವು ಅಬ್ಸರ್ವ್ ಮಾಡ್ಬೇಕಾಗಿರೋದು ಸೈಜ್ ಯಾವ್ದು ಚಿಕ್ಕದು ಅಂತ, ಹೌದಲ್ವಾ?
Yes, sir. ಇದು Sir. ಅಲಾಂಗ್ ದ ಪೀರಿಯಡ್ ಇದೆಯಾ? Yes, sir. ಫ್ರಮ್ ಲೆಫ್ಟ್ ಟು ರೈಟ್ ಮೂವ್ ಆಗ್ತಿದ್ದೀನಿ ಅಲ್ವಾ? Yes, sir. Sir. ಅಲಾಂಗ್ ದ ಪೀರಿಯಡ್ ಅಟಾಮಿಕ್ ಸೈಜ್ ಏನಾಗುತ್ತೆ? Decrease. ಡಿಕ್ರೀಸ್ ಆಗುತ್ತೆ. ಸಿಗುತ್ತೆ. ಅಂದ್ರೆ ಫ್ಲೂರಿನ್ ಗೆ ಸೈಜ್ ಏನು? Fluorine small. ಸ್ಮಾಲ್ ತಾನೆ? ಈಗ ನೋಡಿ ಇಲ್ಲಿಂದ ಹಿಂಗ್ ಮೂವ್ ಆಗ್ತಿದ್ರೆ ಅಂದ್ರೆ ಸೈಜ್ ಕಮ್ಮಿ ಆಗ್ತಿದೆ. ಅಂದ್ರೆ ಕಾರ್ಬನ್ ಗಿಂತ ನೈಟ್ರೋಜನ್ ಸೈಜ್ ಕಮ್ಮಿ, ನೈಟ್ರೋಜನ್ ಗಿಂತ ಆಕ್ಸಿಜನ್ ಸೈಜ್ ಕಮ್ಮಿ, ಆಕ್ಸಿಜನ್ ಗಿಂತ ಫ್ಲೂರಿನ್ ಸೈಜ್ ಅಂದ್ರೆ ಫ್ಲೂರಿನ್ ಸ್ಮಾಲ್ ಸೈಜ್ ಆಯ್ತಾ? ಎಲೆಕ್ಟ್ರಾನ್ ನೆಗೆಟಿವಿಟಿ ಏನಾಗ್ಬೇಕು? ಜಾಸ್ತಿ ಆಗುತ್ತೆ. ಗೊತ್ತಾಗಿದೆಯಾ ಇಲ್ವಾ? ಗೊತ್ತಾಯ್ತು ಸರ್. ಗೊತ್ತಾಯ್ತಾ? ಇವಾಗ ಹಿಂಗ್ ಮಾಡೋಣ. ಇವಾಗ ಯಾವ್ದಕ್ಕಪ್ಪ ಎಲೆಕ್ಟ್ರಾನ್ ನೆಗೆಟಿವಿಟಿ ಜಾಸ್ತಿ? ಆಕ್ಸಿಜನ್ಗೆ. ಹೌದಾ? ಇವಾಗ ಯಾವ್ದಕ್ಕೆ? ಹೈಡ್ರೋಜನ್ಗೆ. ನೈಟ್ರೋಜನ್. ಅರ್ಥ ಆಗ್ತಿದೆ ಅಂತ ಹೇಳ್ತಾರೆ ನಿಮ್ಗೆ? ಎಸ್ ಸರ್. ಓಕೆ. ಸೊ ಅದನ್ನ ನೀವು ನೆನ್ಪಿಟ್ಕೋಬೇಕು ಕರೆಕ್ಟ್ ಆಗಿ. ಅರ್ಥ ಆಗ್ತಿದೆ ಇಲ್ಲಿ? ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಹಿಯರ್. ಗೊತ್ತಾಯ್ತಾ ಇವಾಗ ಎಲೆಕ್ಟ್ರೋನೆಗೆಟಿವಿಟಿ ಎಸ್ ಸರ್ ಗೊತ್ತಾಯ್ತು. ಯಾವ್ದು ಜಾಸ್ತಿ ಅಂತ? ಸರ್ ಓಕೆ. ಈಗ ಅದಕ್ಕೆ ನಾನು ಹೇಳಿದ್ದು ಕಾರ್ಬನ್ಗೆ ಎಲೆಕ್ಟ್ರೋನೆಗೆಟಿವಿಟಿ ಎಷ್ಟು ಕಮ್ಮಿ ನೋಡಿ. ಗೊತ್ತಾಗ್ತಿದ್ಯಾ? ಎಸ್ ಸರ್. ಫ್ಲೂರಿನ್ ಎಲ್ಲಿದೆ, ಕಾರ್ಬನ್ ಎಲ್ಲಿದೆ, ದೂರ ಇದೆ. ಕಾರ್ಬನ್ ಎಲೆಕ್ಟ್ರೋನೆಗೆಟಿವಿಟಿ ತುಂಬಾ ಕಮ್ಮಿ. ಅರ್ಥ ಆಗ್ತಿದ್ಯಾ? ಸೊ ಅದಕ್ಕೆ ಕಾರ್ಬನ್ಗೆ ಜಾಸ್ತಿ ಟೆಂಡೆನ್ಸಿ ಇರೋದಿಲ್ಲ ಕಣ್ರಪ್ಪ ಎಲೆಕ್ಟ್ರಾನ್ ಫುಲ್ ಮಾಡೋದಕ್ಕೆ. ಅಲ್ಲಿ ನಾವು ತಗೊಂಡ್ರೆ ಹೈಡ್ರೋಜನ್ ಕಾರ್ಬನ್ ಆಲ್ಮೋಸ್ಟ್ ಸೇಮ್ ಬಂದ್ಬಿಡುತ್ತೆ ಎಲೆಕ್ಟ್ರಾನ್. ಅರ್ಥ ಆಗಿದ್ಯಾ? ಇನ್ನೇನಾದ್ರು ಡೌಟ್ಸ್ ಇದೆ ಇದ್ರಲ್ಲಿ ಹೇಳಿ. ಡೌಟ್ಸ್ ಇದೆ? ಏನಪ್ಪ? ಸೈಜ್ ಇನ್ಕ್ರೀಸ್ ಆದ್ರೆ ಎಲೆಕ್ಟ್ರೋನೆಗೆಟಿವಿಟಿ ಕಮ್ಮಿ. ಹೌದು, ಸೈಜ್ ಜಾಸ್ತಿ ಅಂದ್ರೆ ಎಲೆಕ್ಟ್ರೋನೆಗೆಟಿವಿಟಿ ಕಮ್ಮಿ. ಈಗ ನಾನು ಆಕ್ಚುಲಿ ಯಾಕೆ ಹೇಳಿದೆ ಅಂದ್ರೆ ಹೈಡ್ರೋಜನ್ ಸೈಜ್ ಯೋಚನೆ ಮಾಡಿ, ಕಾರ್ಬನ್ ಸೈಜ್ ಯೋಚನೆ ಮಾಡಿ. ಆಲ್ಮೋಸ್ಟ್ ಸೇಮ್ ಸೈಜ್ ಬರಲ್ವಾ? ಅಂದ್ರೆ ಹೈಡ್ರೋಜನ್ ಸ್ಮಾಲ್ ತಾನೆ ಸೈಜ್. ಮೇ ಬಿ ವಿ ಹ್ಯಾವ್ ಮೇ ಪ್ಲೇಸ್ ಸಮ್ವೇರ್ ಇನ್ ದ ಫಸ್ಟ್ ಗ್ರೂಪ್. ಓಕೆ, ಬಟ್ ದೇರ್ ಇಸ್ ಆಲ್ವೇಸ್ ಅ ಪ್ರಾಬ್ಲಮ್ ವಿತ್ ದ ಪೊಸಿಷನ್ ಆಫ್ ಹೈಡ್ರೋಜನ್. ಓಕೆ, ಬಟ್ ನೀವು ಸೈಜ್ ನೋಡೋದಾದ್ರೆ ಹೈಡ್ರೋಜನ್ ಇರೋದು ಒಂದೇ ಎಲೆಕ್ಟ್ರಾನ್ ಅಲ್ವಾ? ಸೊ ಅಂದ್ರೆ ಇದು ಸ್ಮಾಲ್ ಸೈಜ್ ಅಲ್ವಾ? ಕಾರ್ಬನ್ ಸ್ಮಾಲ್ ಸೈಜ್, ಹೈಡ್ರೋಜನ್ ಸ್ಮಾಲ್ ಸೈಜ್. ಅದಕ್ಕೆ ನಾನು ಹೇಳಿದೆ ಇವೆರಡು ಎಲೆಕ್ಟ್ರೋನೆಗೆಟಿವಿಟಿ ಆಲ್ಮೋಸ್ಟ್ ಸೇಮ್ ಬಂದ್ಬಿಡುತ್ತೆ. ಸೊ ಹಾಗಾಗಿ ಕಾರ್ಬನ್ ಹೈಡ್ರೋಜನ್ ಜೊತೆ ಲಿಂಕ್ ಆಗಿದ್ದಾಗ ತುಂಬಾ ಸಾಧ್ಯತೆ ಇಲ್ಲ ಎಲೆಕ್ಟ್ರಾನ್ ಫುಲ್ ಮಾಡ್ಕೊಳ್ಳೋದು. ಗೊತ್ತಾಗಿದ್ಯಾ ಸರ್? ಇವಾಗ ಕಾರ್ಬನ್ ಮತ್ತೆ ಹೈಡ್ರೋಜನ್ ಕಂಪೇರ್ ಮಾಡಿದ್ರೆ ಎಲೆಕ್ಟ್ರೋನೆಗೆಟಿವಿಟಿ ಯಾವ್ದು ಜಾಸ್ತಿ ಇರುತ್ತೆ? ಕಾರ್ಬನ್ಗೆ ಜಾಸ್ತಿ ಇರುತ್ತೆ. ಬಟ್ ನಾವ್ ಅಲ್ಲಿ ಏನ್ ಹೇಳ್ತೀವಿ ಅಂದ್ರೆ ಅವೆರಡದು ಆಲ್ಮೋಸ್ಟ್ ಸೇಮ್ ಬರುತ್ತೆ. ಆಲ್ಮೋಸ್ಟ್ ಅಂದ್ರೆ 100% ಈಕ್ವಲ್ ಅಂತ ಹೇಳಕ್ಕಾಗಲ್ಲ, ತುಂಬಾ ನಿಯರೆಸ್ಟ್ ಇರುತ್ತೆ. ಹಾಗಾಗಿ ಅವೆರಡರ ಮಧ್ಯ ಎಲೆಕ್ಟ್ರಾನ್ ಎಕ್ಸ್ಚೇಂಜ್ ಆಗೋದಿಲ್ಲ. ಅರ್ಥ ಆಗ್ತಿದೆ? ಅಂದ್ರೆ ಕಾರ್ಬನ್ ಇದ್ರೆ ಎಲೆಕ್ಟ್ರಾನ್ ಹೈಡ್ರೋಜನ್ ಇಂದ ಎಳ್ಕೊಳ್ಳೋದಿಲ್ಲ. ತುಂಬಾ ವೆರಿ ರೇರ್ ಕೇಸಸ್ ಅಲ್ಲಿ ಮಾತ್ರ ಅದು ಪಾಸಿಬಲ್ ಇರೋದು. ಗೊತ್ತಾಗಿದ್ಯಾ? along the period ಜಾಸ್ತಿ ಅಲ್ವಾ ಸರ್ ಎಲೆಕ್ಟ್ರೋನೆಗೆಟಿವಿಟಿ? ಯಾವ್ದಪ್ಪ? along the period. ಅಲಾಂಗ್ ದ ಪೀರಿಯಡ್ ಎಲೆಕ್ಟ್ರೋನೆಗೆಟಿವಿಟಿ ಇನ್ಕ್ರೀಸ್ ಆಗುತ್ತೆ. ಅದನ್ನ ಮಾತಾಡೋಣ. ಈಗ ಒಂದ್ 2-3 ಫ್ಯಾಕ್ಟರ್ಸ್ ಇದೆ, ಅದು ಹೇಳ್ಬಿಟ್ಟು ಮಾತಾಡೋಣ. ಈಗ ಎಷ್ಟು ಫ್ಯಾಕ್ಟರ್ ಕ್ಲಿಯರ್ ಆಗಿದೆ ಎಲ್ರಿಗೂ? ಸೊ ಈಗ ಸೈಜ್ ವೈಸ್ ಗೊತ್ತಾಯ್ತಲ್ವಾ? ಸೊ ಸ್ಮಾಲ್ ಸೈಜ್ ಇದ್ರೆ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ. ಸೊ ನಿಮ್ಗೆ ಗೊತ್ತಿದೆ ಫ್ಲೂರಿನ್ಗೆ
all over the periodic table ಅಲ್ಲಿ chlorine is the only element which has a more negative electron gain. ಅದೇ ರೀತಿ fluorine is the only one element in the whole periodic table which has a high electronegativity. ನೆನ್ಪಿಟ್ಕೊಳ್ಳಿ. ಗೊತ್ತಾಗಿದ್ಯಾ? ನೋಡಿ, fluorine is more electronegative element. Chlorine is more negative electron gain enthalpy element. ಗೊತ್ತಾಗಿದ್ಯಾ? ಇದನ್ನ ನೆನ್ಪಿಟ್ಕೋಬೇಕು. ಇದೆಲ್ಲ 1 ಮಾರ್ಕ್ಸ್ ಕೇಳುವಂತ ಕ್ವೆಶ್ಚನ್ಸ್. ಸರ್ ಏನಕ್ಕೆ ಅದು ಫ್ಲೋರಿನ್ ಇರೋದು? ಹೇಳಿದ್ನಲ್ಲಪ್ಪ ಸೈಜ್ ಯಾವ ಎಲಿಮೆಂಟ್ಗೂ ಇಲ್ವಾ? ಸೈಜ್ ಹೇಳಿದ್ನಲ್ಲಪ್ಪ, ಸೈಜ್ ಚಿಕ್ಕದಿರೋದೇ ಫ್ಲೋರಿನ್ ಸರ್ ನೆಕ್ಸ್ಟ್ ಪೀರಿಯಡ್ ಅಲ್ಲಿ ಬರುತ್ತಲ್ಲ. ನೆಕ್ಸ್ಟ್ ಅಂದ್ರೆ ಡೌನ್ ಅಲ್ವಪ್ಪ? ಹೌದು. ಗೊತ್ತಾಗಿದ್ಯಾ? ಎಸ್ ಸರ್. ಓಕೆ, ಗುಡ್. ಓಕೆ, ನೆಕ್ಸ್ಟ್ ಇನ್ನೊಂದು ಫ್ಯಾಕ್ಟರ್ ಹೋಗೋಣ. ಇನ್ನೊಂದು ಯಾವುದು ಅಂದ್ರೆ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್. ಓಕೆ, ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಏನ್ ಹೇಳಿದೆ? ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಅಂದ್ರೆ ಹೇಳಿ. ನನಗೆ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಅಂದ್ರೆ ಏನು ಅಂತ ಗೊತ್ತಾಗುತ್ತೆ. Number of electrons in inner shell. ನ್ಯೂಕ್ಲಿಯಸ್ಗೆ ಎಷ್ಟು ಪವರ್ ಇದೆ ಅನ್ನೋದು ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್. ಅಂದ್ರೆ ಎಫೆಕ್ಟಿವ್ ನ್ಯೂಕ್ಲಿಯರ್ ಏನ್ ಅಂದ್ರೆ ಈ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಎಷ್ಟು ಸ್ಟ್ರಾಂಗ್ ಆಗಿ ಎಲೆಕ್ಟ್ರಾನ್ ಹೋಲ್ಡ್ ಮಾಡಿ ಇಟ್ಕೋಬಹುದು. ಗೊತ್ತಾಗ್ತಿದ್ಯಾ? ಅರ್ಥ ಆಗ್ತಿದ್ಯಾ ನಿಮ್ಗೆ? ಓಕೆ, ಸೊ ಎಷ್ಟು ಸ್ಟ್ರಾಂಗ್ ಆಗಿ ಅದು ಹೋಲ್ಡ್ ಮಾಡಬಹುದು ಅನ್ನೋದನ್ನ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಅಂತ ಕರಿತೀವಿ. ಕ್ಲಿಯರ್ ಆಯ್ತಾ? ಡೆಫಿನಿಷನ್. ಸೊ ಡೆಫಿನೇಷನ್ ಇಲ್ಲಿ ಏನು ಅಂದ್ರೆ ವಿಚ್ ಹ್ಯಾಸ್ ಅ ಮೋರ್ ಟೆಂಡೆನ್ಸಿ ಟು ಹೋಲ್ಡ್ ದ ಎಲೆಕ್ಟ್ರಾನ್, ಕೆಪಾಸಿಟಿ ಟು ಹೋಲ್ಡ್ ದ ಎಲೆಕ್ಟ್ರಾನ್ಸ್. ಓಕೆ, ಸೊ ಅದನ್ನ ನಾವು ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಅಂತ ಕರಿತೀವಿ. ಸೊ ಈ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಆದ್ರೆ ಓಕೆ ಅಟ್ರಾಕ್ಷನ್ ಏನಾಗುತ್ತೆ? ಅಟ್ರಾಕ್ಷನ್ ಜಾಸ್ತಿ ಇರುತ್ತೆ. ವೆರಿ ಗುಡ್ ಅಲ್ವಾ? ಈಗ ಇದು ನ್ಯೂಕ್ಲಿಯಸ್ ಅಂದ್ರೆ ಇದುದು ಅಟ್ರಾಕ್ಷನ್ ಜಾಸ್ತಿ, ಇದನ್ನ ಗಟ್ಟಿಯಾಗಿ ಹಿಡ್ಕೊಳ್ಳುತ್ತೆ ತಾನೆ ಅಲ್ವಾ? ಓಕೆ, ಸೊ ಅಟ್ರಾಕ್ಷನ್ ಜಾಸ್ತಿ ಅಂದ್ರೆ ಎಲೆಕ್ಟ್ರಾನ್ ಫುಲ್ ಮಾಡ್ತಾ ಇದೆಯಾ ಒಳಗೆ? ಒಳಗಡೆ ಫುಲ್ ಮಾಡ್ತಿದೆ ಅಲ್ವಾ? ಎಲೆಕ್ಟ್ರೋ ನೆಗೆಟಿವಿಟಿಯಲ್ಲಿ ಏನ್ ಹೇಳಿದ್ವಿ ನಾವು? ಶೇರ್ಡ್ ಪೇಲ್ ಆಫ್ ಎಲೆಕ್ಟ್ರಾನ್ ಒಳಗೆ ಎಳಿಬೇಕು ಅಂತ ತಾನೆ? ಹೌದಾ ಇಲ್ವಾ? ಟುವರ್ಡ್ಸ್ ಇಟ್ ಸೆಲ್ಫ್. ಈಗ ಹೈಡ್ರೋಜನ್ ಕ್ಲೋರಿನ್ ತಗೊಂಡಾಗ ಕ್ಲೋರಿನ್ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಅನ್ಕೊಳ್ಳಿ, ಅವಾಗ ಏನ್ ಮಾಡುತ್ತೆ ಇದು? ಇಲ್ಲಿಂದ ಎಲೆಕ್ಟ್ರಾನ್ ಸೊ ಹಾಗಾದ್ರೆ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಆದ್ರೆ ಎಲೆಕ್ಟ್ರೋನೆಗೆಟಿವಿಟಿ ಏನಾಗುತ್ತೆ? ಅದು ಜಾಸ್ತಿ ಆಗುತ್ತೆ. ವೆರಿ ಗುಡ್, ಅಷ್ಟೇ ಮುಗೀತು. ಓಕೆ, ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಎಲೆಕ್ಟ್ರೋನೆಗೆಟಿವಿಟಿ ಬರ್ತದೆ. ಇದು ಜಾಸ್ತಿ ಆದ್ರೆ ಇದು ಜಾಸ್ತಿ, ಇದು ಜಾಸ್ತಿ ಆದ್ರೆ ಇದು ಜಾಸ್ತಿ, ಅಷ್ಟೇ. ಗೊತ್ತಾಗಿದ್ಯಾ? ಅರ್ಥ ಆಯ್ತಾ ಇಲ್ವಾ ಇದು? ಓಕೆ, ಸೊ ನೆಕ್ಸ್ಟ್ ನಮ್ಗೆ ಆಕ್ಸಿಡೇಷನ್ ಸ್ಟೇಟ್ ಅಂತ ತಗೋತೀವಿ ನಾವು. ಸರ್ ಇದು ಕೂಡ ಅಲಾಂಗ್ ದ ಪೀರಿಯಡ್ ಇನ್ಕ್ರೀಸಸ್, ಡೌನ್ ದ ಪೀರಿಯಡ್ ಡಿಕ್ರೀಸಸ್ ಅಲ್ವಾ? ಹೌದು, ಅದನ್ನ ಹೇಳ್ತೀನಿ ನಾನು. ನಾವ್ ಎಲ್ಲ ಫ್ಯಾಕ್ಟರ್ಸ್ ಕಲ್ತ್ಕೊಂಡ್ರೆ ಅದನ್ನ ನೀವೇ ಹೇಳ್ಬೋದು, ನಾನೇನ್ ಹೇಳೋದೇ ಬೇಕಾಗಿಲ್ಲ. ಇಲ್ಲ ಅರ್ಥ ಕಾನ್ಸೆಪ್ಟ್ ನ ನೀವು ಅರ್ಥ ಮಾಡ್ಕೊಂಡ್ರೆ ನೀವೇ ಹೇಳ್ಬೋದು. ಇವಾಗ ನಿಮ್ಗೆ ಈ ಕಾನ್ಸೆಪ್ಟ್ ಅರ್ಥ ಆಯ್ತು, ಈಗ ಅಲಾಂಗ್ ದ ಪೀರಿಯಡ್ ನೀವೇ ಹೇಳ್ತಿದ್ದೀರಾ, ಡೌನ್ ದ ಗ್ರೂಪ್ ನೀವೇ ಹೇಳ್ತಿದ್ದೀರಾ. ಫಸ್ಟ್ ಎರಡು ಹೇಳ್ಬೇಕಾದ್ರೆ ನಿಮ್ಗೆ ಕಾನ್ಸೆಪ್ಟ್ ಗೊತ್ತಾಗಿರ್ಲಿಲ್ಲ, ನಾನು ಹೇಳ್ತಾ ಇದ್ದೆ. ಸೊ ದಿಸ್ ಇಸ್ ವಾಟ್ ಮೇಜರ್ಲಿ ರಿಕ್ವೈರ್ಡ್. ಕಾನ್ಸೆಪ್ಚುಯಲ್ ಕ್ಲಾರಿಟಿ ನಿಮ್ಗೆ ಎಷ್ಟು ಚೆನ್ನಾಗಿ ಸಿಗುತ್ತೆ, ದಟ್ ಈಸ್ ಸೋ ಈಸಿಲಿ ಯು ಕ್ಯಾನ್ ಕ್ರ್ಯಾಕ್ ಎನಿ ಕ್ವಶನ್ಸ್. ಹೌದಲ್ವಾ? ಓಕೆ, ಸೊ ನೆಕ್ಸ್ಟ್ ನಮ್ಗೆ ಆಕ್ಸಿಡೇಷನ್ ಸ್ಟೇಟ್ ಅಂತ ಇದೆ. ಓಕೆ, ಆಕ್ಸಿಡೇಷನ್ ಸ್ಟೇಟ್ ಇಸ್ ನಥಿಂಗ್ ಬಟ್
ಒಂದು ಎಲಿಮೆಂಟ್ ಚಾರ್ಜ್ ಹೇಳ್ತೀವಿ ಅಷ್ಟೇ. ಓಕೆ, ಸೊ ಅದು ನಾವು ಮುಂದೆ ಒಂದು ಚಾಪ್ಟರ್ ಅಲ್ಲಿ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಸೊ ಈಗ ಫಾರ್ ಎಕ್ಸಾಂಪಲ್, ಇಫ್ ಐ ಹ್ಯಾವ್ Fe2+ ಅಂಡ್ ಇಫ್ ಐ ಹ್ಯಾವ್ Fe3+. ಓಕೆ, ಸೊ ಈ ತರ ಇದ್ದಾಗ ಇಲ್ಲಿ ಕೇಳ್ತಾರೆ ಯಾವ್ದಕ್ಕೆ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಅಂತ. Fe2+3. So, ಅವಾಗ ನೀವು ನೆನಪಿಟ್ಕೊಬೇಕು, higher the oxidation number, higher the oxidation number, higher the oxidation, lower the no, higher is the electronegativity. ಓಕೆ, ಸೊ ನಿಮಗೆ ಆಕ್ಸಿಡೇಷನ್ ನಂಬರ್ ಏನಾಗ್ತಿದ್ರೆ ಜಾಸ್ತಿ ಆಗ್ತಿದ್ರೆ ಎಲೆಕ್ಟ್ರೋನೆಗೆಟಿವಿಟಿ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಈಗ Ni2+ ಇದೆ ಮತ್ತೆ Ni3+ ಇದೆ, ಯಾವ್ದಕ್ಕಪ್ಪ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಅಂತ ಕೇಳ್ತಾರೆ. Ni3+. ಹೌದಲ್ವಾ? Ni3+ ಗಿಂತ Ni2 ಸೈಜ್ ಚಿಕ್ಕದಲ್ವಾ ಸರ್? ಹೌದು, ಖಂಡಿತ. ಮತ್ತೆ ಸೈಜ್ ಆಕ್ಸಿಡೇಷನ್ ಯಾವ್ದ್ರಲ್ಲಿ ಯಾವ್ದಕ್ ಜಾಸ್ತಿ ಇರೋದು? ಸರ್ ಸೈಜ್ ಹೇಳಿ ಒಬ್ರು ಹೇಳಿ. ಸರ್ ಸೈಜ್ ಸಿಕ್ಕಿರೋದಕ್ಕೆ ನೀವು ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಅಂತ ಹೇಳಿದ್ರಿ ಸರ್, ಅದನ್ನ ಕೇಳ್ತೀರಾ? ಹೌದು. ಇಲ್ಲಿ ನಾನು ಹೇಳ್ತೀನಿ ಯಾಕೆ ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಅದು ನಮ್ಗೆ ಚೇಂಜಸ್ ಆಗುತ್ತೆ ಅಂತ. ಓಕೆ, ಸೊ ಇಲ್ಲಿ ನಮ್ಗೆ ಆಕ್ಸಿಡೇಷನ್ ಸ್ಟೇಟ್ ಅಂತ ಬಂದಾಗ ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ನಾವು ಸೈಜ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಓಕೆ, ಸೊ ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ನಾವು ನೆನ್ಪಿಟ್ಕೋಬೇಕಾಗಿರೋದು ಮೇಜರ್ಲಿ ಆಕ್ಸಿಡೇಷನ್ ನಂಬರ್ ಜಾಸ್ತಿ ಆಗ್ತಿದ್ದಂಗೆನೆ ದ ಟೆಂಡೆನ್ಸಿ ಟು ಅಟ್ರಾಕ್ಟ್ ದ ಎಲೆಕ್ಟ್ರಾನ್ ಜಾಸ್ತಿ ಆಗ್ತಾ